ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಥ್ರೆಡ್ ಆ್ಯಂಡ್ ನೀಡಲ್. ಸೊ ಈ ವಿಡಿಯೋದಲ್ಲಿ ನಿಮಗೆ ಈಸಿಯಾಗಿ ಬೇಗನೆ ಮುಗಿಯುವಂಥ ಡಿಸೈನ್ ಇದು ಬಟರ್ಫ್ಲೈ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಈ ರೀತಿ 6 ಎಳೆ ದಾರನ ರೆಡಿ ಮಾಡ್ಕೊಬೇಕಾಗುತ್ತೆ. ಸೊ ಹಾಗೆಯೇ ನೀವು ಈ ಡಿಸೈನ್ 2 ಸ್ಟೆಪ್ ಇರುತ್ತೆ. ಮತ್ತು ನೋಡಿ, ಈ ರೀತಿ ಬೀಡ್ಸ್ನ ಯೂಸ್ ಮಾಡಿದ್ದೀನಿ. ಲಾಂಗ್ ಬೀಡ್ಸ್ ಅಂತ ಹೇಳ್ತೀವಿ. ಲಾಂಗ್ ಬೀಡ್ಸು ಅಥವಾ ಏನಾದರೂ ಅಂದರೆ ಲಾಂಗ್ ಬೀಡ್ಸ್ ಇರುತ್ತೆ. ಇದು ಲಾಂಗ್ ಬೀಡ್ಸು ಮತ್ತು ರೌಂಡ್ ಬೀಡ್ಸ್ ಯೂಸ್ ಮಾಡಿಕೊಂಡು ನಾನು ಬಟರ್ಫ್ಲೈ ಡಿಸೈನ್ನ ಮಾಡಿದ್ದೀನಿ. ಸೊ ಇದರದ್ದು ಅಂದರೆ ಫೈನಲ್ ಲುಕ್ಕು ನೀವು ಕೊನೆಯಲ್ಲಿ ನೋಡ್ಬೋದು. ವಿಡಿಯೋ ಕೊನೆಯಲ್ಲಿ ಶೇರ್ ಮಾಡಿದ್ದೀನಿ. ಸೊ ನಾನಿಲ್ಲಿ ಸ್ಯಾಂಪಲ್ ಅಂದರೆ ಲೇಸಿಗೆ ಮಾಡ್ತಾಯಿದ್ದೀನಿ. ಇಲ್ಲಿ ಆ್ಯಸ್ ಯೂಶ್ವಲ್ 8 ಕ್ರೋಶೆ ನೀಡಲ್ ತೊಗೊಂಡಿದ್ದೀನಿ. ಸೊ ಬೇಗನೆ ಮುಗಿಯುತ್ತೆ ಈ ಡಿಸೈನು. ಸೊ ಯಾವ ಸೀರೆಗೆ ಬೇಕಾದರೂ ನೀವು ಟ್ರೈ ಮಾಡ್ಬೋದು. ಚೆನ್ನಾಗಿ ಕಾಣಿಸುತ್ತೆ ಇದು. ಅಂದರೆ ಆರ್ಚು ಡಿಫ್ರೆಂಟಾಗಿ ಬರುತ್ತೆ. ಇದು ಬಟರ್ಫ್ಲೈ ಡಿಸೈನ್ ಆಗಿರುತ್ತೆ. ಈಸಿಯಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ನೋಡೋಣ ಬನ್ನಿ ಹೇಗೆ ಮಾಡೋದು ಅಂತ. ಕ್ರೋಶೆ ವರ್ಕ್ ಮಾಡೋದಲ್ವಾ, ಸೊ ಓನ್ಲಿ 2 ಸ್ಟೆಪ್ ಇರುತ್ತೆ ಇದು ಅಷ್ಟೇ. ಆಮೇಲೆ ಕುಚ್ಚು ಕಟ್ಕೊಂಡ್ರೆ ಆಯ್ತು. ಈ ಡಿಸೈನ್ ನೋಡಿ ಈ ರೀತಿ ಇರುತ್ತೆ. ಸೊ ಫಸ್ಟಿಗೆ ನೀವು ಅರಳೆ ದಾರ ತೊಗೊಂಡಿದ್ದೀರಲ್ವ, ಇದನ್ನು ನೀವು ನಾಟ್ ಮಾಡ್ಕೊಬೇಕಾಗುತ್ತೆ. ನಾನು ಸುಮಾರು ವೀಡಿಯೋಸಲ್ಲಿ ನಿಮ್ಗೆ ಇನ್ಫಾರ್ಮ್ ಮಾಡಿದ್ದೀನಿ. ಅರಳೆ ದಾರ ನಿಮಗೆ ಸುತ್ಕೊಳ್ಳೋಕ್ಕೆ ಏನಾದರೂ ಕಷ್ಟ ಆಗ್ತಾಯಿದೆ ಅಂತಂದರೆ, ಇನ್ ಕೇಸ್ ನೀವು ಇದು ಕಷ್ಟ ಆಗ್ತಾಯಿದೆ ಅಂದರೆ ನೀವು ಕೋನ್ ಥ್ರೆಡ್ ಅಥವಾ ಟ್ಯಾಟಿಂಗ್ ಥ್ರೆಡ್ ಅಂತ ಹೇಳ್ತೀವಿ. ಸೊ ಈ ಸಿಲ್ಕ್ ಥ್ರೆಡ್ ಬದಲು ನೀವು ಅದನ್ನು ಯೂಸ್ ಮಾಡ್ಕೊಬೋದು. ಸೊ ಅದನ್ನು ನಿಮಗೆ ಸೇಮ್ ಈ ಥರನೇ ನಿಮಗೆ ಏನು ಹೇಳಿ ಶೈನಿಂಗ್ ಕೊಡುತ್ತೆ, ಹಾಗೆ ತಿಕ್ನೆಸ್ಸು ಇರುತ್ತೆ ನಿಮಗೆ. ನೋಡಿ, ಈ ಥರ ನಾಟ್ ಮಾಡ್ಕೊಂಡಾದಮೇಲೆ ಸೊ ನೋಡಿ 4 ಚೈನ್ ಮಾಡ್ಕೊಬೇಕಾಗುತ್ತೆ. ಫಸ್ಟು 4 ಚೈನ್ ಮಾಡ್ಕೊಬೇಕು. ಸ್ಟಾರ್ಟಿಂಗಲ್ಲಿ 4 ಚೈನ್ ಹಾಕ್ಕೊಬೇಕಾಗುತ್ತೆ. 4 ಚೈನು ಎಷ್ಟು ಮಾಡಬೇಕು ಅಂದರೆ ಟೂ ಬ್ಲಾಕ್ಸ್ ಅಂತ ಹೇಳ್ತೀವಿ, ಅಥವಾ ಗ್ಯಾಪ್ ಏನಂತ ಹೇಳ್ತೀರಾ, 2 ಟೈಮ್ಸ್ ಮಾಡ್ಕೊಬೇಕು. ಓಕೆನಾ. 4 ಚೈನ್ನ ಸ್ಟಾರ್ಟಿಂಗಲ್ಲಿ ಮಾತ್ರ ನೀವು 2 ಟೈಮ್ಸ್ ವರ್ಕ್ ಮಾಡಬೇಕಾಗುತ್ತೆ 4 ಚೈನ್. ಓಕೆ. ಸೊ ಇದು ಫಸ್ಟ್ ಆಯ್ತಲ್ವಾ, ಮತ್ತು ಇನ್ನೊಂದು ಮಾಡಬೇಕಾಗುತ್ತೆ 4 ಚೈನ್. ಓಕೆನಾ. ಸೊ ನೋಡಿ, ಸ್ಟಾರ್ಟಿಂಗಲ್ಲಿ ಮಾತ್ರ 2 ಟೈಮ್ಸ್ ನೀವು 4 ಚೈನ್ ಬ್ಲಾಕ್ನ ವರ್ಕ್ ಮಾಡಬೇಕಾಗುತ್ತೆ. ಓಕೆನಾ. ಸೊ ನೋಡಿ ಈ ರೀತಿ ಇರುತ್ತೆ. ಸೊ ನೆಕ್ಸ್ಟ್ ಒಂದು ಮಾಡ್ತಾಯಿದ್ದೀನಿ ನೋಡಿ. ನೆಕ್ಸ್ಟ್ ಅಗೇನ್ 4 ಚೈನ್ ವರ್ಕ್ ಮಾಡ್ತಾಯಿದ್ದೀನಿ. 4 ಚೈನ್ ಆದಮೇಲೆ ನೀವು ಲಾಕ್ ಮಾಡಬೇಕಾಗುತ್ತೆ. ಆಮೇಲೆ ಲಾಂಗ್ ಬೀಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಓಕೆನಾ. ಸೊ ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾತ್ರ ನೆನ್ಪಿಟ್ಕೊಳ್ಳಿ ಕೌಂಟಿಂಗ್. ಓಕೆನಾ. ಸ್ಟಾರ್ಟಿಂಗಲ್ಲಿ ಮಾತ್ರ ನೀವು ಈ ಥರ 2 ಟೈಮ್ಸು 4 ಚೈನ್ನ ಮಾಡಿ ಲಾಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಲಾಂಗ್ ಬೀಡ್ಸ್ನ ಆ್ಯಡ್ ಮಾಡಬೇಕು. ಅದು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಸೊ ನೋಡಿ, ಈ ರೀತಿ ನೋಡಿ ತೋರಿಸ್ತಾ ಇದ್ದೀನಿ. 2 ಚೈನ್ ಮಾತ್ರ, ಟೂ ಟೈಮ್ಸ್ ನೀವು 4 ಚೈನ್ನ ಮಾಡಬೇಕಾಗುತ್ತೆ. ಓಕೆನಾ. ಸೊ ನೋಡಿ, ಈ ರೀತಿ ಲಾಂಗ್ ಬೀಡ್ಸ್ ಸಿಗುತ್ತಲ್ವ, ನಿಮಗೆ ಲಾಂಗ್ ಬೀಡ್ಸ್ ಇದ್ದರೆ ಆಯಿತು. ಅಂದರೆ ಯಾವ ಸೈಜ್ ಸಿಗುತ್ತೋ ಅದು ನೋಡ್ಕೊಳ್ಳಿ. ಯಾವುದಾದ್ರೂ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಬಟ್ ಲಾಂಗ್ ಬೀಡ್ಸ್ ಇರಬೇಕು ಅಷ್ಟೇ ಇದಕ್ಕೆ. ಓಕೆನಾ. ಲಾಂಗ್ ಬೀಡ್ಸೇ ಆಗಬೇಕು ಈ ಡಿಸೈನ್ಗೆ. ಸೊ ನೋಡಿ, ಈ ರೀತಿ ಬೀಡ್ಸ್ನ ಹಾಕ್ಕೊಳ್ಳಿ. ಸೊ ಬೀಡ್ಸ್ ಹಾಕ್ಕೊಂಡಾದಮೇಲೆ ನೀವು ಇಮಿಡಿಯೇಟ್ ಲಾಕ್ ಮಾಡಬೇಕಾಗುತ್ತೆ. ಓಕೆ. ಲಾಕ್ ಮಾಡಾದಮೇಲೆ ಮತ್ತೆ ಇನ್ನೊಂದು ಬೀಡ್ಸ್ನ ತೊಗೊಬೇಕಾಗುತ್ತೆ. ಓಕೆನಾ. ಟೋಟಲಾಗಿ 2 ಬೀಡ್ಸ್ ಯೂಸ್ ಮಾಡ್ತಾಯಿದ್ದೀವಿ ಇಲ್ಲಿ. ಸೊ ನೋಡ್ಬೋದು ಈ ಥರ ನೋಡಿ ಲಾಕ್ ಮಾಡಾಯ್ತಲ್ವಾ. ಬೀಡ್ಸಲ್ಲಿ ಸ್ಟಿಫಾಗಿ ಕೂರುತ್ತೆ ನಿಮಗೆ. ಸೊ ಮತ್ತೆ ಏನು ಮಾಡಬೇಕು, ಇನ್ನೊಂದು ಬೀಡ್ಸ್ ತೊಗೊಂಡು ಇದೇ ರೀತಿಯೇ ಸೇಮ್ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಟೋಟಲಾಗಿ ಇಲ್ಲಿ ನಾವು 2 ಬೀಡ್ಸ್ ಯೂಸ್ ಮಾಡ್ತಾಯಿದ್ದೀವಿ. ಸೊ 2 ಬೀಡ್ಸ್ ಬೇಕಾಗುತ್ತೆ ಈ ಡಿಸೈನ್ಗೆ. ಓಕೆನಾ. ಸೊ ಅದರಿಂದನೇ ನಿಮಗೆ ಅಂದರೆ ಈ ಇದರಲ್ಲಿ ನಿಮಗೆ ಅದು ವಿ ಶೇಪ್ ಥರ ಕ್ರಿಯೇಟ್ ಆಗುತ್ತೆ. ಸೊ ನಿಮಗೆ ನೋಡೋಕ್ಕೂ ಅದು ಬಟರ್ಫ್ಲೈ ಡಿಸೈನ್ ಥರನೇ ಕಾಣಿಸುತ್ತೆ. ನೋಡಿ, ಈ ರೀತಿ ಲಾಕ್ ಮಾಡಿ 2 ಬೀಡ್ಸ್ ಹಾಕ್ಕೊಂಡಾಯ್ತಲ್ವಾ. ಹಾಕ್ಕೊಂಡಾದ್ಮೇಲೆ ಈ ರೀತಿ ಲಾಕ್ ಮಾಡಾದಮೇಲೆ ಈಗ ನೋಡ್ಕೊಳ್ಳಿ, ವಿ ಶೇಪ್ ಥರ ಕ್ರಿಯೇಟ್ ಆಗುತ್ತೆ ಅಲ್ಲಿ. ಸೊ ಬೆಂಡ್ ಮಾಡಿ, ಸ್ಲೈಟಾಗೆ ಬೆಂಡ್ ಮಾಡಿದ್ರೆ ನಿಮಗೆ ವಿ ಶೇಪ್ ಥರ ಕ್ರಿಯೇಟ್ ಆಗುತ್ತಲ್ವಾ. ಸೊ ಕ್ರಿಯೇಟ್ ಆಯ್ತಲ್ವಾ. ಸೊ ನೀವು ನೋಡಿಕೊಂಡು ಅಲ್ಲಿ ತುಂಬ ದೂರನೂ ಬೇಡ, ಹತ್ರನೂ ಬೇಡ. ಸೊ ನೀವು ಲಾಕ್ ಮಾಡಬೇಕಾಗುತ್ತೆ. ಓಕೆನಾ. ಸೊ ವಿ ಶೇಪ್ ಥರ ಕ್ರಿಯೇಟ್ ಆಯಿತು. ಸೊ ಇಷ್ಟೇ ನೋಡಿ, ತುಂಬ ಸಿಂಪಲ್ ಇದೆ ಇದು. ಇದಾದಮೇಲೆ ಏನು ಮಾಡಬೇಕು ಅಂದರೆ ನೆಕ್ಸ್ಟ್ ಕಂಟಿನ್ಯೂ ಯಾವ ಥರ ಮಾಡಬೇಕು ಅಂದರೆ ಮತ್ತೆ ನೀವು 4 ಚೈನ್ ಹಾಕ್ಕೊಬೇಕಾಗುತ್ತೆ. ನೋಡಿ, ತೋರಿಸಿದ್ದೀನಿ ನೋಡಿ, ವಿ ಶೇಪ್ ಥರ ಕಾಣಿಸುತ್ತಲ್ವಾ. ಸೊ ಈ ಥರ ನೀವು ಮಾಡಬೇಕಾಗುತ್ತೆ. ಬೀಡ್ಸ್ ಆ್ಯಡ್ ಮಾಡಾದ್ಮೇಲೆ ಈ ಥರ ಮಾಡಿ, ಸೊ ದಟ್ ಅದು ನಿಮಗೆ ವಿ ಶೇಪ್ ಥರ ಕಾಣಿಸುತ್ತೆ. ನೆಕ್ಸ್ಟ್ ಹೇಳ್ತೀನಿ ನಿಮಗೆ, ಅಂದರೆ ಅಲ್ಲಿ ಕ್ರೋಶೆ ವರ್ಕ್ ಮಾಡಾದ್ಮೇಲೆ ಬಟರ್ಫ್ಲೈ ಡಿಸೈನ್ ಥರ ಕಾಣಿಸುತ್ತೆ. ನೆಕ್ಸ್ಟ್ ಹೇಗೆ ಕಂಟಿನ್ಯೂ ಮಾಡಬೇಕಂದ್ರೆ ಮತ್ತೆ 4 ಚೈನ್ ಹಾಕ್ಕೊಬೇಕು. 4 ಚೈನ್ ಹಾಕ್ಕೊಂಡು ಇಲ್ಲಿ ವೆರಿ ಇಂಪಾರ್ಟೆಂಟ್, ನೆಕ್ಸ್ಟಿಂದ ಕಂಟಿನ್ಯೂ ಮಾಡೋದು ಹೇಗೆ ಅಂದರೆ 3 ಟೈಮ್ಸ್ ಹಾಕ್ಕೊಬೇಕಾಗುತ್ತೆ 4 ಚೈನ್. ಓಕೆನಾ. ಕ್ಲಿಯರ್ ಅಂದ್ಕೊತೀನಿ. ಸ್ಟಾರ್ಟಿಂಗಲ್ಲಿ ಮಾತ್ರ ಟೂ ಟೈಮ್ಸು ಬ್ಲಾಕ್ ಅಂತಲೇ ಇರ್ಬೋದು, ಗ್ಯಾಪ್ ಏನಾದರೂ 2 ಟೈಮ್ಸ್ ಮಾತ್ರ ನೀವು 4 ಚೈನ್ ಚೈನ್ ಹಾಕ್ಕೊಬೇಕು. 4 ಚೈನ್ ಹಾಕ್ಕೊಬೇಕು 2 ಟೈಮ್ಸು.
ಇಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಮಾಡಬೇಕಾದ್ರೆ 3 ಟೈಮ್ಸು ನೀವು 4 ಚೈನ್ನ ಹಾಕ್ಕೊಬೇಕಾಗುತ್ತೆ. ಕ್ಲಿಯರ್ ಅಂದ್ಕೊತೀನಿ. ಇದೇ ಥರನೇ ಕಂಟಿನ್ಯೂ ಮಾಡಬೇಕು. ಅಂದರೆ ನಿಮಗೆ ಈ ಥರ ವಿ ಶೇಪ್ ಥರ ಬೀಡ್ಸ್ ಇದೆ ನೋಡಿ, ವಿ ಶೇಪ್ ಥರ ಬೀಡ್ಸು ಇನ್ನೊಂದು ಸೆಟ್ ಹಾಕ್ತೀವಲ್ವಾ, ಸೊ ಆ ಎರಡು ಮಧ್ಯದಲ್ಲಿ ನಿಮಗೆ 3 ಟೈಮ್ಸು 4 ಚೈನ್ ಹಾಕಿರಬೇಕಾಗುತ್ತೆ. ಓಕೆನಾ? ಇದು ನೋಡಿ 4 ಚೈನ್ ವರ್ಕ್ ಮಾಡ್ತಾಯಿದ್ದೀನಿ ನಾನು. ಸೊ ನೋಡಿ, ಸ್ಟಾರ್ಟಿಂಗಲ್ಲಿ ಮಾತ್ರ ಟೂ ಟೈಮ್ಸು ನೀವು 4 ಚೈನ್ ಹಾಕ್ಕೊಬೇಕು. ಓಕೆ, ಕ್ಲಿಯರ್ ಅಂದ್ಕೊತೀನಿ. ಕನ್ಫ್ಯೂಷನ್ ಮಾಡ್ಕೋಬೇಡಿ. ಇಲ್ಲಿ ಕೌಂಟಿಂಗ್ನ ಕರೆಕ್ಟಾಗಿ ನೆನ್ಪಿಟ್ಕೊಂಡು ಮಾಡಿ, ಬಿಕಾಸ್ ನಿಮಗೆ ಆ ಡಿಸೈನ್ ಕರೆಕ್ಟಾಗಿ ಬರೋಲ್ಲ. ಸೊ ಹಾಗಾಗಿ ಕೌಂಟಿಂಗ್ ಇಂಪಾರ್ಟೆಂಟು. ಸೊ ನೋಡಿ, ಇಲ್ಲಿ ಎಷ್ಟು ಟೈಮ್ಸ್ ಮಾಡಿದ್ದೀನಿ? ಸೊ 3 ಟೈಮ್ಸ್ ಅಲ್ವಾ? ಸೊ ನೋಡಿ, ಇಲ್ಲಿ ಸ್ಟಾರ್ಟಿಂಗಲ್ಲಿ ಮಾತ್ರ 2 ಟೈಮ್ಸ್ ನೋಡ್ಕೊಳ್ಳಿ ಕೇರ್ಫುಲ್ಲಾಗಿ. ಸೊ ಸ್ಟಾರ್ಟಿಂಗಲ್ಲಿ ಮಾತ್ರ ನೋಡಿ 4 ಚೈನು ಗ್ಯಾಪ್ ಅನ್ನೋದು ನಿಮಗೆ 2 ಟೈಮ್ಸ್ ಮಾಡಿದ್ದೀನಿ. ಓಕೆನಾ? ನೆಕ್ಸ್ಟ್ ಬೀಡ್ಸ್ ಆ್ಯಡ್ ಮಾಡಾದಮೇಲೆ ನಿಮಗೆ 3 ಟೈಮ್ಸ್ ಮಾಡಿದ್ದೀನಿ. ಓಕೆ, ಕ್ಲಿಯರ್ ಅಂದ್ಕೊತೀನಿ. ಸೊ ಸ್ಟಾರ್ಟಿಂಗಲ್ಲಿ ಮಾತ್ರ 2 ಟೈಮ್ಸ್ ಮಾಡಬೇಕು. ಇಲ್ಲಿ 3 ಟೈಮ್ಸ್ ಮಾಡಿದ್ದೀನಿ ನೋಡಿ. ಬೀಡ್ಸ್ ಆ್ಯಡ್ ಮಾಡಾದಮೇಲೆ 3 ಟೈಮ್ಸು ನೀವು 4 ಚೈನ್ನ ಹಾಕ್ಕೊಬೇಕಾಗುತ್ತೆ. 4 ಚೈನ್. ನೆಕ್ಸ್ಟ್ ಏನು ಮಾಡಬೇಕು? ನೆಕ್ಸ್ಟ್ ಸೇಮ್ ಅದೇ ಥರನೇ ನೀವು ಬೀಡ್ಸ್ ಆ್ಯಡ್ ಮಾಡಿದ್ವಲ್ಲ, ಸೊ ಅದೇ ಥರನೇ ಆ್ಯಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸೇಮ್ ಪ್ರೋಸೆಸ್ನ ಫಾಲೋಅಪ್ ಮಾಡಬೇಕಾಗುತ್ತೆ. ಸೇಮ್ ಮೆಥಡನ್ನ ಫಾಲೋಅಪ್ ಮಾಡಿ. ಓಕೆನಾ? ಇದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ಫಸ್ಟ್ ಸ್ಟೆಪ್ ಪೂರ್ತಿ ಇದೇ ಥರನೇ, ಸೀರೆ ಪೂರ್ತಿ ಇದೇ ಥರನೇ ಮಾಡಬೇಕಾಗುತ್ತೆ. ಆಮೇಲೆ ನೆಕ್ಸ್ಟು ಸೆಕೆಂಡ್ ಸ್ಟೆಪ್. ಓಕೆ, ಸೊ ನೋಡಿ, ಈ ರೀತಿ ಬೀಡ್ಸ್ ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ. ಕಂಟಿನ್ಯೂ ಹೇಗೆ ಮಾಡ್ಬೇಕಂತ ಗೊತ್ತಾಗಬೇಕಲ್ವ? ಸೊ ಹಾಗಾಗಿ ಕೆಲವೊಂದು ಸತಿ ಆರಳೆ ದಾರನೂ ಅದಲ್ಲಿ ನಿಮಗೆ ಅಂದರೆ ಕೆಲವೊಂದು ಸತಿ ಮಿಸ್ ಆಗುತ್ತೆ ಥ್ರೆಡ್ಡು. ಸೊ ಬಿಕಾಸ್ ಅದು ಲಾಂಗ್ ಇದೆಯಲ್ಲ ಬೀಡ್ಸು, ಹಾಗಾಗಿ ಸೊ ಕೇರ್ಫುಲ್ಲಾಗಿ ನೋಡಿಕೊಂಡು ಅದು ಬೀಡ್ಸ್ನ ಇನ್ಸರ್ಟ್ ಮಾಡಿ. ಓಕೆನಾ? ಸೊ ನೋಡಿ, ಆರೆಳೆ ದಾರನ ಕೇರ್ಫುಲ್ಲಾಗಿ ನೋಡಿಕೊಂಡು ಇನ್ಸರ್ಟ್ ಮಾಡಿ. ಸೊ ನೋಡಿ, ಈ ಥರ. ಸೊ ಇಷ್ಟ ಆಯ್ತಲ್ವಾ? ಸೊ ಬೀಡ್ಸ್ ಆ್ಯಡ್ ಮಾಡಾದಮೇಲೆ ಮತ್ತೆ ಏನು ಮಾಡಬೇಕು? ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಾದಮೇಲೆ ಮತ್ತೆ ನೀವೇನು ಮಾಡಬೇಕು? ನೆಕ್ಸ್ಟ್ ಇನ್ನೊಂದು ಬೀಡ್ಸ್ ಹಾಕ್ಕೊಂಡು ಮತ್ತೆ ಲಾಕ್ ಮಾಡಿ ಅಗೇನ್ ಸೇಮ್ ವಿ ಶೇಪ್ ಥರ ಕ್ರಿಯೇಟ್ ಆಗುತ್ತಲ್ವ, ಅದು ಆ ಥರ ಇಟ್ಕೊಂಡು ನೀವು ಎಲ್ಲಿಗೆ ರೀಚ್ ಆಗುತ್ತೋ ನೋಡಿಕೊಂಡು, ತುಂಬ ದೂರನೂ ಬೇಡ ಹತ್ರನೂ ಬೇಡ. ಸೊ ಜಸ್ಟ್ ನೀವು ನೋಟ್ ಡೌನ್ ಮಾಡಬೇಕಾಗಿರೋದು ವಿ ಶೇಪ್ ಕ್ರಿಯೇಟ್ ಆಗಬೇಕಷ್ಟೇ. ಆಮೇಲೆ ನೀವು ಬಟ್ಟೆಗೆ ಲಾಕ್ ಮಾಡಿದ್ರೆ ಆಯಿತು ನೋಡಿ, ಅಷ್ಟೇ. ಈ ಥರ ನೋಡಿ ಮೂಮೆಂಟ್ ಮಾಡಿ ನೋಡಿ ಥ್ರೆಡ್ಡು, ಸೊ ದಟ್ ಎಲ್ಲ ಥ್ರೆಡ್ಡು ಅಂದರೆ ಬೀಡ್ಸಲ್ಲಿ ನಿಮಗೆ ಪಾಸ್ ಆಗಿದೆ ಅಂತ ಗೊತ್ತಾಗುತ್ತೆ ಆ ಥರ. ಸೊ ಇದಾದಮೇಲೆ ಮತ್ತೆ ಹೇಳಿದ್ನಲ್ವ, ಇನ್ನೊಂದು ಬೀಡ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ನೋಡಿ, ಇದೇ ರೀತಿ ಇರುತ್ತೆ. ಫಸ್ಟ್ ಸ್ಟೆಪ್ಪು ತುಂಬ ಸಿಂಪಲ್ಲು. ಇದು ಆದಮೇಲೆ ಏನು ಮಾಡಬೇಕು? ನೆಕ್ಸ್ಟ್ ಅಗೇನ್ 4 ಚೈನು ಎಷ್ಟು ಟೈಮ್ಸ್ ಮಾಡಬೇಕಾಗುತ್ತೆ? 4 ಚೈನು 3 ಟೈಮ್ಸ್ ಹಾಕ್ಕೊಬೇಕಾಗುತ್ತೆ. ಓಕೆನಾ? 4 ಚೈನ್ ಬಂದು 3 ಟೈಮ್ಸ್ ಹಾಕ್ಕೊಬೇಕಾಗುತ್ತೆ. ಓಕೆನಾ? ಸ್ಟಾರ್ಟಿಂಗಲ್ಲಿ ಮಾತ್ರ ಅದು ಅಷ್ಟೇ. ಕೇರ್ಫುಲ್ಲಾಗಿ ವೀಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಆದಷ್ಟು ಶೇರ್ ಮಾಡಿ ಈ ವಿಡಿಯೋನ. ಸೊ ಅವ್ರಿಗೂ ಹೆಲ್ಪ್ ಆಗುತ್ತಲ್ವ. ಸೊ ಹಾಗಾಗಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಇದು ಕುಚ್ಚಲ್ಲಿ ಅವ್ರಿಗೂ ಹೆಲ್ಪ್ ಮಾಡಿ, ಖಂಡಿತ ಅಂದರೆ ಅವ್ರಿಗೂ ಹೆಲ್ಪ್ ಆಗುತ್ತೆ. ಸೊ ಶೇರ್ ಮಾಡಿ, ಖಂಡಿತ ಯೂಸ್ ಆಗುತ್ತೆ ಅವ್ರಿಗೂ ಅಂತ ಹೇಳ್ತೀನಿ. ಸೊ ಆದಷ್ಟು ಶೇರ್ ಮಾಡಿ. ಓಕೆನಾ? ಸೊ ನೋಡಿ, ಈ ರೀತಿ ಲಾಕ್ ಮಾಡ್ಕೊಳ್ಳಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇದು. ಓಕೆ, ಅಂದರೆ ನಾರ್ಮಲಾಗಿ ನೀವು ಕ್ರೋಶೆ ಮಾಡ್ತಾ ಇರ್ತೀರಲ್ವ, ಆರ್ಚ್ ಅದೆಲ್ಲ. ಸೊ ಈ ಥರನೂ ಒಂದು ಡಿಫ್ರೆಂಟಾಗಿ ನೀವು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಸೊ ನೋಡಿ, ಈ ಥರ ಆಯ್ತಲ್ವಾ? ನೆಕ್ಸ್ಟು ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಬಟ್ ನಾನು ಇಲ್ಲಿ ಸ್ಯಾಂಪಲ್ಗೆ ಮಾಡಿದ್ದೀನಿ, ಹಾಗಾಗಿ ನಾಟ್ ಮಾಡಿದ್ದೀನಿ ಅಷ್ಟೇ. ನೀವು ಇದೇ ಥರ ಫಸ್ಟ್ ಸ್ಟೆಪ್ನ ಸೀರೆ ಪೂರ್ತಿ ಕಂಟಿನ್ಯೂ ಮಾಡಿ. ಸೊ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ನೋಡೋಣ ಯಾವ ರೀತಿ ಮಾಡೋದು ಅಂತ. ಸೆಕೆಂಡ್ ಸ್ಟೆಪ್ಗೆ ಸೇಮ್ ಆರೆಳೆ ದಾರನ ತೊಗೊಂಡು ನೀವೇನು ಮಾಡಬೇಕು? ನಾಟ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ನಾಟ್ ಮಾಡಾದ್ಮೇಲೆ ನೀವು 4 ಚೈನ್ ಹಾಕಿರ್ತೀರಲ್ವ, ಸ್ಟಾರ್ಟಿಂಗಲ್ಲಿ 4 ಚೈನ್ ಮಾಡಿರ್ತೀರಲ್ವ, ಅಲ್ಲಿ ನೀವು ಫಸ್ಟ್ ಚೈನಲ್ಲಿ ಈ ಥರ ನೀವು ಫಿಕ್ಸ್ ಮಾಡ್ಕೊಬೇಕಾಗುತ್ತೆ ಥ್ರೆಡ್ಡನ್ನ. ಓಕೆನಾ? ಸೊ ನೋಡ್ಬೋದು, ಈ ಥರ ಫಿಕ್ಸ್ ಮಾಡ್ಕೊಳ್ಳಿ. ಸೊ ಇದು ಫಿಕ್ಸ್ ಆಯ್ತಲ್ವಾ? ಸೊ ಫಿಕ್ಸ್ ಆದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಇದು ಮತ್ತೆ ಏನು ಮಾಡಬೇಕು? ಇಲ್ಲಿ ನಿಮಗೆ ಮತ್ತೆ ಇಲ್ಲಿ 4 ಚೈನೇ ಹಾಕ್ಕೊಬೇಕಾಗುತ್ತೆ. ಸೊ ಇಲ್ಲೇನಾಗುತ್ತೆ ಅಂದರೆ ನಿಮ್ಗೆ ಇಲ್ಲಿ ಕುಚ್ಚು ಬರುತ್ತೆ. ಓಕೆನಾ? ಈ ಸ್ಟೆಪ್ಪಲ್ಲಿ ಇದೇ ಲಾಸ್ಟ್ ಸ್ಟೆಪ್, ಇದು ಕ್ರೋಶೆ ವರ್ಕ್ ಮಾಡೋದು ಲಾಸ್ಟ್ ಸ್ಟೆಪ್ ಇದು. ಅಂದರೆ 2 ಸ್ಟೆಪ್ ಅಷ್ಟೇ ಇರೋದು ಕ್ರೋಶೆದು, ಇದು ಸೆಕೆಂಡ್ ಸ್ಟೆಪ್ ಆಗಿರುತ್ತೆ. ಇದು 4 ಚೈನ್ ವರ್ಕ್ ಮಾಡಾದಮೇಲೆ ಮತ್ತೆ ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡಬೇಕಾಗುತ್ತೆ. ಈ ಗ್ಯಾಪ್ ಬಂದು ನಿಮಗೆ ಕುಚ್ಚು ಕಟ್ಟೋಕ್ಕೆ ಯೂಸ್ ಆಗುತ್ತೆ. ಇಲ್ಲಿ ಕುಚ್ಚು ಕಟ್ಟಬೇಕಾಗುತ್ತೆ. ಓಕೆನಾ? ಸೊ ನೋಡಿ, ಇವಾಗ ಸಿಂಗಲ್ ಕ್ರೋಶೆ ಮಾಡಬೇಕಾಗುತ್ತೆ ಅಷ್ಟೇ. ಇವಾಗ ಈಗ ಮಾಡಿದ್ವಲ್ಲ 4 ಚೈನ್, ಅದು ಕುಚ್ಚು ಕಟ್ಟಬೇಕಾಗತ್ತೆ ಅಲ್ಲಿ ಆ ಗ್ಯಾಪಲ್ಲಿ. ನೆಕ್ಸ್ಟು ಇನ್ನೊಂದು ಗ್ಯಾಪ್ ಇದೆಯಾ ನೋಡಿ, ಆ ಗ್ಯಾಪಲ್ಲಿ ಏನೂ ಮಾಡಬೇಡಿ.
ಜಸ್ಟ್ ನೀಡಲ್ ಮೇಲೆ ದಾರ ತೊಗೊಂಡು ಈ ಥರ ಬೀಡ್ಸ್ ಇದೆ ನೋಡಿ, ಬೀಡ್ಸ್ ಹಿಂದೆ ನಿಮಗೆ ಥ್ರೆಡ್ ಕಾಣಿಸುತ್ತೆ. ಸೊ ಆ ಥ್ರೆಡ್ಡನ್ನು ಸ್ವಲ್ಪ ಹೋಲ್ಡ್ ಮಾಡಿ ಪ್ರಾಪರಾಗಿ. ಅಲ್ಲಿ ನೀವು ಜಸ್ಟ್ ಡಬಲ್ ಕ್ರೋಶೆನ ಮಾಡ್ತಾ ಹೋಗ್ಬೇಕಾಗುತ್ತೆ ಅಷ್ಟೇ, ಸಿಂಪಲ್. ಓಕೆನಾ, ಡಬಲ್ ಕ್ರೋಶೆ ಮಾಡಿ. ಸೊ ನೋಡಿ ಈ ರೀತಿ ಹೋಲ್ಡ್ ಮಾಡ್ಕೊಳ್ಳಿ ಪ್ರಾಪರಾಗಿ ಬೀಡ್ಸ್ನ. ಸೊ ನಿಮಗೆ ಅದು ಫಸ್ಟ್ ಒಂದು ಡಬಲ್ ಕ್ರೋಶೆ ಮಾಡೋವರೆಗೂ ಅಷ್ಟೇ. ಆಮೇಲೆ ನಿಮ್ಗೆ ಅಲ್ಲಿ ಗ್ಯಾಪ್ ಈಸಿಯಾಗಿ ಸಿಗುತ್ತಲ್ವ, ಸೊ ಈಸಿಯಾಗಿ ಕಾಣಿಸುತ್ತೆ, ನೀವು ಮಾಡ್ಬೋದು, ಆರಾಮಾಗಿ ಡಬಲ್ ಕ್ರೋಶೆನ ಮಾಡ್ಬೋದು. ಇಲ್ಲಿ ಜಸ್ಟ್ ಡಬಲ್ ಕ್ರೋಶೆನೇ ವರ್ಕ್ ಮಾಡಬೇಕಾಗುತ್ತೆ. ಎಷ್ಟು ಅಂದರೆ 10 ಡಬಲ್ ಕ್ರೋಶೆ ಮಾಡಬೇಕಾಗುತ್ತೆ. ಓಕೆನಾ, 10 ಡಬಲ್ ಕ್ರೋಶೆ ವರ್ಕ್ ಮಾಡಿ ಅದಾದಮೇಲೆ ಇನ್ನೊಂದು ರೌಂಡ್ ಬೀಡ್ಸ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ನಿಮಗೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗಬೇಕಲ್ಲ ಅಂತೇಳಿ ಇದು ಕಂಪ್ಲೀಟಾಗಿ ವರ್ಕ್ ಮಾಡಿ ತೋರಿಸಿದ್ದೀನಿ, ಕ್ಲಿಯರಾಗಿ ತೋರಿಸಿದ್ದೀನಿ. ಯಾರಾದರೂ ಬಿಗಿನರ್ಸ್ ಆಗಿದ್ರೂ ಡೆಫಿನೆಟಾಗಿ ಈ ವಿಡಿಯೋ ನೋಡಿಕೊಂಡು ನೀವು ಆರಾಮಾಗಿ ನೀವು ಮಾಡ್ಬೋದು, ಏನು ಕನ್ಫ್ಯೂಷನ್ ಏನೂ ಇರಲ್ಲ. ಸೊ ಹಾಗಾಗಿ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ವಿಡಿಯೋ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ಆವಾಗ ನಿಮಗೆ ಕಂಪ್ಲೀಟಾಗಿ ಈ ಡಿಸೈನ್ನ ಅರ್ಥ ಆಗುತ್ತೆ. ಓಕೆನಾ, ಸೊ ನೋಡಿ ಈ ರೀತಿ. ಹಾಗೆ ನಿಮಗೆ ಏನಾದರೂ ಕ್ರೋಶೆ ಅಂದರೆ ಡಿಸೈನ್ ಸ್ಯಾರಿ ಕುಚ್ಚು ಯಾವುದಾದ್ರೂ ಇಂಟ್ರೆಸ್ಟ್ ಇದ್ದರೆ, ಅಂದರೆ ಬೇಕು ಅಂದರೆ ನೀವು ರಿಕ್ವೆಸ್ಟ್ ಇದ್ದರೆ ಹೇಳ್ಬೋದು, ನೀವು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಸೊ ನಾನು ಅದರದ್ದು ವೀಡಿಯೋ ನೀವು ಮಾಡ್ತೀನಿ ನಾನು. ಓಕೆನಾ, ನಿಮ್ಮ ಯಾವ್ದು ರಿಕ್ವೆಸ್ಟ್ ಇರುತ್ತೋ ಅದರ ವೀಡಿಯೋ ಮಾಡ್ತೀನಿ ನಾನು ನಿಮಗೆ. ಓಕೆ, ನೀವು ಯಾವುದಾದ್ರು ಇದ್ದರೆ ಕಳಿಸಿ, ಅಂದರೆ ಮೆನ್ಷನ್ ಮಾಡಿ ಕಮೆಂಟಲ್ಲಿ. ಸೊ ನೋಡಿ ಈ ರೀತಿ ಡಬಲ್ ಕ್ರೋಶೆನ ಮಾಡಬೇಕಾಗುತ್ತೆ. ಇದಾಯ್ತಲ್ವಾ. ಸೊ ಡಬಲ್ ಕ್ರೋಶೆ 10 ಮಾಡಬೇಕಾಗುತ್ತೆ. 10 ಅಂದರೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಇದಕ್ಕೆ, ಅದು ಆ ಥರ. ಓಕೆ, ನೀವು ಬೀಡ್ ಸೈಜು ನೋಡ್ಕೊಳ್ಳಿ, ಒಂದ್ಸಲಿ ಹಾಕಿ ನೋಡೋದ್ಮೇಲೆ ಗೊತ್ತಾಗುತ್ತಲ್ವಾ, ಸೊ ಎಷ್ಟು ಫಿಟ್ ಆಗುತ್ತೆ ಅಂತೇಳಿ. ಆ ಥರ ತುಂಬ ಜಾಸ್ತಿನೂ ಹಾಕಬೇಡಿ, ಕಮ್ಮಿನೂ ಹಾಕಬೇಡಿ, ನೋಡ್ಕೊಂಡು ಪ್ರಾಪರಾಗಿ ಮಾಡಿ. ಬಟ್ ಇದಕ್ಕೆ ಈ ಸೈಜ್ ಬೀಡ್ಸಿಗೆ 10 ಡಬಲ್ ಕ್ರೋಶೆ ಸಾಕಾಗುತ್ತೆ. ಓಕೆನಾ, ಸೊ ಒಂದು ಸೈಡ್ ನೋಡಿ, ಬೀಡ್ಸ್ ಒಂದು ಸೈಡ್ಗೆ 10 ಡಬಲ್ ಕ್ರೋಶೆ ನೋಡಿ. ಈ ಥರ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇನ್ನೂ ಕಂಪ್ಲೀಟ್ ಆಗಬೇಕು, ಇನ್ನು ನೆಕ್ಸ್ಟ್ ಆ ಪಾರ್ಟ್ ಮಾಡಿದ್ರೇನು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಡಿಸೈನು ಅಂತ. ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಿ ನಿಮಗೆ 4 ಚೈನ್ ಗ್ಯಾಪಲ್ಲಿ ನಿಮಗೆ ಕುಚ್ಚು ಬರುತ್ತೆ. ಕುಚ್ಚು ಕಟ್ಟಿದ್ರೆ ಈ ಡಿಸೈನ್ ಕಂಪ್ಲೀಟ್ ಆಯಿತು ನೋಡಿ. ಸೊ ನೆಕ್ಸ್ಟು ಏನು ಮಾಡಬೇಕು, ರೌಂಡ್ ಬೀಡ್ಸ್ ಇದೆ ನೋಡಿ, ಆ ರೌಂಡ್ ಬೀಡ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ನಿಮ್ಗೆ ಯಾವುದೇ ರೀತಿ ಬೀಡ್ಸ್ ಆ್ಯಡ್ ಮಾಡ್ಕೊಬೋದು. ಇಲ್ಲಿ ರೌಂಡ್ ಬೀಡ್ಸ್ ಆ್ಯಡ್ ಮಾಡ್ಬೋದು, ಕ್ರಿಸ್ಟಲ್ ಅಥವಾ ಯಾವ ಥರ ಬೇಕೋ ಆ ಥರ ನಿಮ್ಮ ಚಾಯ್ಸು, ಕಲರ್ ಕಾಂಬಿನೇಷನ್ ನೋಡಿಕೊಂಡು ಮಾಡಿ. ಆದಷ್ಟು ಸೀರೆಯಲ್ಲಿ ಕಲರ್ಸ್ ಇರುತ್ತಲ್ವ, ಅದಕ್ಕೆ ನೋಡಿಕೊಂಡು ನೀವು ಮ್ಯಾಚ್ ಮಾಡಿ, ಕಾಂಟ್ರಾಸ್ಟಾಗಿ ಯೂಸ್ ಮಾಡಿ. ಸೊ ದಟ್ ನಿಮಗೆ ಡಿಸೈನ್ ಎಲ್ಲ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಸೇಮ್ ಕಲರೇ ಯೂಸ್ ಮಾಡಬೇಡಿ, ಆದಷ್ಟು ಕಾಂಟ್ರಾಸ್ಟ್ ಯೂಸ್ ಮಾಡಿ. ಓಕೆನಾ, ಸೊ ನಿಮಗೆ ಡಿಸೈನ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ಹೈಲೈಟ್ ಆಗುತ್ತಲ್ವ. ಸೊ ಹಾಗಾಗಿ ಸೊ ನೆಕ್ಸ್ಟ್ ಏನು ಮಾಡಬೇಕು ನೋಡಿ, ಒಂದು ಬೀಡ್ಸ್ ಆ್ಯಡ್ ಮಾಡಾದ್ಮೇಲೆ ಡೈರೆಕ್ಟಾಗಿ ನೋಡಿ ನೀಡಲ್ ಮೇಲೆ ದಾರ ತೊಗೊಳ್ಳಿ. ಮೀನ್ಸ್ ನೀಡಲ್ ಮೇಲೆ ದಾರ ತೊಗೊಳ್ಳಿ ಅಂದರೆ ಅದು ಅರ್ಥ ಆಯ್ತಲ್ಲ ಡಬಲ್ ಕ್ರೋಶೆ ಅಂತ. ಸೊ ನೋಡಿ, ಒಂದು ಸತಿ ನೀಡಲ್ ಮೇಲೆ ದಾರ ತೊಗೊಂಡ್ರೆ ಅದು ಡಬಲ್ ಕ್ರೋಶೆ. ಮತ್ತು ಬೀಡ್ಸ್ ಹಿಂದೆ ದಾರ ಇದೆ ನೋಡಿ, ಆ ದಾರದಲ್ಲಿ ನಿಮಗೆ ಡಬಲ್ ಕ್ರೋಶೆ ವರ್ಕ್ ಮಾಡಬೇಕಾಗುತ್ತೆ, ಸಿಂಪಲ್. ಓಕೆನಾ, ತುಂಬಾ ಈಸಿ ಇದೆ, ನೀವು ಟ್ರೈ ಮಾಡಿ, ಡೆಫಿನೆಟಾಗಿ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಓಕೆನಾ, ಏನಾದರೂ ಡೌಟ್ ಇದ್ರೇನು ನೀವು ಕೇಳ್ಬೋದು. ಸೊ ನೋಡಿ, ಇದೊಂದು ಡಿಫ್ರೆಂಟಾಗಿದೆ ಇದು. ಓಕೆ, ಈ ಬೀಡ್ಸ್ ಯೂಸ್ ಮಾಡಿಕೊಂಡು ಲಾಂಗ್ ಬೀಡ್ಸ್ ಯೂಸ್ ಮಾಡಿರೋಂಥ ಡಿಸೈನ್ ಇದು, ಕ್ರೋಶೆ ಡಿಸೈನ್. ನನಗಂತೂ ಪರ್ಸ್ನಲಿ ಕ್ರೋಶೆ ಡಿಸೈನ್ ತುಂಬಾ ಇಷ್ಟ ಆಗುತ್ತೆ. ನಾರ್ಮಲ್ ಕುಚ್ಚುಗಿಂತ, ಅಂದರೆ ನಾರ್ಮಲ್ ಟಾಸಲ್ಸ್ ಅಥವಾ ಕುಚ್ಚು ಅಂತೇಳಿ ಹೇಳ್ತೀವಲ್ಲ, ಸೊ ಅದಕ್ಕಿಂತ ನನಗೆ ಕ್ರೋಶೆ ವರ್ಕ್ ತುಂಬ ಮೈ ಫೇವ್ರೆಟ್. ಓಕೆ, ಕ್ರೋಶೆನಲ್ಲಿ ತುಂಬ ಸುಮಾರು ಡಿಸೈನ್ಸ್ ಟ್ರೈ ಮಾಡ್ತಾಯಿರ್ತೀನಿ. ಕ್ರೋಶೆನಲ್ಲಿ ಇಯರಿಂಗ್ಸು, ಫ್ಲವರು ಎಲ್ಲ ಮಾಡಿದ್ದೀನಿ. ಸೊ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನನಗಂತೂ ಕ್ರೋಶೆ ವರ್ಕ್ ತುಂಬ ಇಂಟ್ರೆಸ್ಟ್ ಪರ್ಸ್ನಲಿ. ಓಕೆನಾ, ಸೊ ನೋಡಿ ಈ ರೀತಿ. ಹಾಗೆ ನಿಮಗೂ ಯಾರಿಗೆಲ್ಲ ಈ ಥರ ಕ್ರೋಶೆ ವರ್ಕ್ ಇಂಟ್ರೆಸ್ಟ್ ಇದೆ ಅಂದರೆ ಕಮೆಂಟ್ ಮಾಡಿ ನೋಡೋಣ. ನನ್ನ ಥರನೇ ನಿಮಗೂ ಇಂಟ್ರೆಸ್ಟ್ ಆಗಿದೆ ಅಂದರೆ ಇಷ್ಟ ಇದೆಯಾ ನಿಮಗೂ ಕ್ರೋಶೆ ವರ್ಕಲ್ಲಿ ಅಂತಂದರೆ ಕಮೆಂಟ್ ಮಾಡಿ ನೋಡೋಣ. ಓಕೆ ನೋಡಿ, ಈ ಥರ ಡಬಲ್ ಕ್ರೋಶೆನ ವರ್ಕ್ ಮಾಡಬೇಕಾಗುತ್ತೆ. ಸೊ ಅದಾದಮೇಲೆ ಏನು ಮಾಡಬೇಕು, ಡಬಲ್ ಕ್ರೋಶೆ ಆದಮೇಲೆ ನೆಕ್ಸ್ಟು ಅಲ್ಲಿ 4 ಚೈನ್ ಮಾಡಿರ್ತೀರಲ್ವಾ, ಅಲ್ಲೇನು ಮಾಡಬೇಕು ಅಂದರೆ ಅಲ್ಲೇನು ಮಾಡೋಂಗಿಲ್ಲ. ನೆಕ್ಸ್ಟು ಸಿಂಗಲ್ ಕ್ರೋಶೆ ಮಾಡಬೇಕಾಗುತ್ತೆ. ತೋರಿಸ್ತೀನಿ ರೀ ಏನು ಮಾಡೋದು ಅಂತ. ಸೊ ಡಬಲ್ ಕ್ರೋಶೆನ ಕಂಟಿನ್ಯೂ ಮಾಡ್ತಾ ಹೋಗಿ. ನಿಮಗೆ ಇಲ್ಲಿ ವಿಡಿಯೋ ನಾನು ಸ್ಕಿಪ್ ಮಾಡಿಬಿಟ್ರೆ ಅಂದರೆ ಗೊತ್ತಾಗಲ್ವಲ್ಲ ನಿಮಗೆ, ಹಾಗಾಗಿ ನಾನು ಕಂಪ್ಲೀಟಾಗಿ ತೋರಿಸಿದ್ದೀನಿ. ಸೊ ಡೀಟೇಲಾಗಿ ತೋರಿಸಿದ್ದೀನಿ ನೋಡಿ, ನೀವು ನೋಡಿಕೊಂಡು ಆರಾಮಾಗಿ ಕಲ್ತ್ಕೊಬೋದು. ನೀವು ಕಲ್ತ್ಕೊಂಡು ನಿಮ್ಮ ಕಸ್ಟಮರ್ಗೂ ಸಹ ಮಾಡಿಕೊಡ್ಬೋದು. ಓಕೆನಾ, ಪ್ರಾಕ್ಟೀಸ್ ಮಾಡಿ. ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಂಡು ಫಸ್ಟು ನಿಮ್ಮ ಸೀರೆಗೆ ನೀವು ಟ್ರೈ ಮಾಡಿ. ಚೆನ್ನಾಗಿ ಬಂದಾದಮೇಲೆ ನೀವು ನಿಮ್ಮ ಕಸ್ಟಮರ್ಗೆ ಆರ್ಡರ್ಸ್ ತೊಗೊಂಡು ನೀವು ಒಂದು ಸ್ಮಾಲ್ ಬಿಸ್ನೆಸ್ ಥರ ಮನೆಯಿಂದನೇ ನೀವು ಶುರು ಮಾಡ್ಕೊಬೋದು. ಸೊ ಆ್ಯಕ್ಚುಲಿ ಲೇಡೀಸ್ಗೆ ಇದಂತೂ ತುಂಬ ಬೆನಿಫಿಟ್ ಅಂತ ಹೇಳ್ತೀನಿ. ಮನೇಲೇ ಇದ್ಕೊಂಡು ನೀವು ಆರಾಮಾಗಿ ಈ ರೀತಿ ನಿಮ್ಮ ಫ್ರೀ ಟೈಮಲ್ಲೆಲ್ಲ ಈ ಥರ ಕುಚ್ಚೆಲ್ಲ ಕಲ್ತ್ಕೊಂಡು
ಸುಮಾರು ಡಿಸೈನ್ಸ್ ಇದೆ. ಆಮೇಲೆ ನಿಮ್ಮ ಕ್ರಿಯೇಟಿವಿಟಿ ಮೇಲೂ ನೀವು ಓನ್ ಡಿಸೈನ್ಸ್ ಎಲ್ಲ ಮಾಡಿಕೊಂಡು ಮಾಡ್ಬೋದು ನೋಡಿ. ಸೊ ನೋಡಿ ಈ ರೀತಿ ಇರುತ್ತೆ. ನೀವೊಂದು ಪ್ಯಾಕೇಜ್ ಥರ ತೊಗೊಂಡು ಮಾಡ್ಬೋದು. ಫಾಲು, ಜಿಗ್ಜ್ಯಾಗು ಈ ಥರ ಎಲ್ಲ ಮಾಡಿಕೊಂಡು ಕುಚ್ಚು ಎಲ್ಲ ಮಾಡ್ಕೊಡ್ಬೋದು ಒಂದು ಸೀರೆಗೆ. ಸೊ ನೋಡಿ ಈ ರೀತಿ ಡಬಲ್ ಕ್ರೋಶೆ ಆಯ್ತಲ್ವಾ. ನೋಡಿ 2 ಬೀಡ್ಸ್ ಹತ್ರ ವರ್ಕ್ ಮಾಡಿದಾಯಿತು. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಬಟರ್ಫ್ಲೈ ಡಿಸೈನ್ ಥರ ಕಾಣ್ತಾ ಇದೆ, ಅದಕ್ಕೆ ನಾನು ಇದಕ್ಕೆ ಬಟರ್ಫ್ಲೈ ಡಿಸೈನ್ ಅಂತ ಹೇಳಿದ್ದು ನಿಮಗೆ. ಸೊ ಇದಾದಮೇಲೆ ಏನು ಮಾಡಬೇಕು ನೋಡಿ, ಬೀಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಕಲರ್ ಕಾಂಬಿನೇಷನ್ ನೀವು ನೋಡ್ಕೊಂಡು ಯೂಸ್ ಮಾಡಿ, ಸೊ ದಟ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಾದಮೇಲೆ ನೋಡಿ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪಲ್ಲಿ ಏನೂ ಮಾಡಬೇಡಿ. ಸೊ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಿ ಲಾಕ್ ಮಾಡಿ ಅಷ್ಟೇ. ಸಿಂಗಲ್ ಕ್ರೋಶೆ ಮಾಡಿದ್ರೆ ಆಯಿತು ಅಷ್ಟೇ. ಅದಾದಮೇಲೆ ನೆಕ್ಸ್ಟ್ ಗ್ಯಾಪ್ ಇದೆ, ಆ ನೆಕ್ಸ್ಟ್ ಗ್ಯಾಪಲ್ಲಿ ಏನೂ ಮಾಡೋಕ್ಕೆ ಹೋಗಬೇಡಿ. ಸೊ ನೋಡಿ ಇಷ್ಟೇ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಸೊ ನೆಕ್ಸ್ಟ್ ಗ್ಯಾಪ್ ಇದೆಯಲ್ವಾ, ಅಲ್ಲೇನು ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಮತ್ತೆ ಫೋರ್ ಚೈನ್ ಹಾಕ್ಕೊಂಡು ಜಸ್ಟ್ ನೀವು ಲಾಕ್ ಮಾಡಿದ್ರೆ ಆಯಿತು. ಅಂದರೆ ಅಲ್ಲಿ ಕುಚ್ಚು ಕಟ್ಟಕ್ಕಿರೋದು ಅಷ್ಟೇ. ಸೊ ಹಾಗಾಗಿ ನೀವು ಜಸ್ಟ್ 4 ಚೈನ್ ಹಾಕ್ಕೊಂಡು ಲಾಕ್ ಮಾಡಿ ಅಷ್ಟೇ, ಅದು ಬೇರೆ ಏನು ಮಾಡೋಂಗಿಲ್ಲ. ಬಿಕಾಸ್ ಅಲ್ಲಿ ಕುಚ್ಚು ಬರುತ್ತೆ ನಿಮಗೆ, ಈ ಜಾಗದಲ್ಲಿ ನಿಮಗೆ ಕುಚ್ಚು ಬರೋದು. ಅಂದರೆ ನಿಮಗೆ 2 ಬೀಡ್ಸ್ ಅಂದರೆ ಬೀಡ್ಸ್ ಹಾಕಿದ್ದೀರಲ್ವ, ಅದು ಮಧ್ಯದಲ್ಲಿ ನಿಮಗೆ ಕುಚ್ಚು ಬರುತ್ತೆ. ಓಕೆನಾ. ಸೊ ನೋಡಿ ಈ ರೀತಿ ಸಿಂಗಲ್ ಕ್ರೋಶೆ ಮಾಡಬೇಕಾಗುತ್ತೆ. ಸೊ ಅದಾದಮೇಲೆ ನಿಮಗೆ ನೆಕ್ಸ್ಟ್ ಗ್ಯಾಪಲ್ಲಿ ಏನೂ ಮಾಡಬೇಡಿ. ಅದಾದಮೇಲೆ ಮತ್ತೆ ಆ್ಯಸ್ ಯೂಶ್ವಲ್ ನೀವು ಏನು ಮಾಡಬೇಕು, ಬೀಡ್ಸ್ ಹತ್ರ ಬಂದರೆ ಗೊತ್ತಾಯ್ತಲ್ವ, ನೀವು ಮತ್ತೆ ಡಬಲ್ ಕ್ರೋಶೆನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಬೀಡ್ಸ್ ಹಿಂದೆ ಇರುತ್ತಲ್ವ, ಹಿಂದೆ ಇರೋ ಥ್ರೆಡ್ ಇರುತ್ತೆ ನೋಡಿ, ಆ ಥ್ರೆಡ್ಡನ್ನು ಸ್ವಲ್ಪ ಹೋಲ್ಡ್ ಮಾಡಿ ಪ್ರಾಪರಾಗಿ. ಫಸ್ಟ್ ಟೈಮಲ್ಲಿ ಸ್ವಲ್ಪ ಅದು ಗ್ರಿಪ್ ಸಿಗಲ್ಲ. ಸೊ ಪ್ರಾಪರಾಗಿ ಹೋಲ್ಡ್ ಮಾಡಿ ಒಂದು ಡಬಲ್ ಕ್ರೋಶೆ ಮಾಡಿದ ತಕ್ಷಣ ನಿಮ್ಗೆ ಅದು ಥ್ರೆಡ್ಡು ನಿಮಗೆ ಗ್ಯಾಪ್ ಕರೆಕ್ಟಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ನೀವು ಮಾಡ್ಕೊಂಡು ಹೋಗ್ಬೋದು, ಆರಾಮಾಗಿ ಡಬಲ್ ಕ್ರೋಶೆ ಮಾಡ್ಬೋದು. ನನ್ನ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅಂತೇಳಿ ಡಬಲ್ ಕ್ರೋಶೆ ನಿಮಗೆ ಪೂರ್ತಿ ಮಾಡಿ ತೋರಿಸ್ತಾ ಇಲ್ಲ. ಸೊ ಕಂಪ್ಲೀಟ್ ಆದಮೇಲೆ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಓಕೆನಾ. ಸೊ ನೋಡಿ ಈ ರೀತಿ ಮಾಡ್ಕೊಂಡು ಹೋಗಿ. ಓಕೆನಾ. ಸೇಮ್ ಫಸ್ಟಲ್ಲಿ ಹೇಳಿದ್ನಲ್ಲ ಅದೇ ಥರನೇ ಸೇಮ್ ಸ್ಟೆಪ್ನ ಸೇಮ್ ಮೆಥಡು ಫಾಲೋ ಅಪ್ ಮಾಡಿ ಅಷ್ಟೇ. ನೋಡಿ ಈ ಥರ ಕಂಪ್ಲೀಟ್ ಆಯಿತು ಡಬಲ್ ಕ್ರೋಶೆ. ಸೊ ಈಗೇನು ಮಾಡಬೇಕು, ಒಂದು ಬೀಡ್ಸ್ನ ಆ್ಯಡ್ ಮಾಡಬೇಕು. ಮತ್ತು ಬೀಡ್ಸ್ ಆ್ಯಡ್ ಮಾಡಾದಮೇಲೆ ನಿಮಗೆ ಡಬಲ್ ಕ್ರೋಶೆನ ಸೇಮ್ ಅದೇ ಥರನೇ ಬೀಡ್ಸ್ ಹಿಂದೆ ಥ್ರೆಡ್ ಇರುತ್ತೆ ನೋಡಿ, ಅಲ್ಲಿ ನಿಮಗೆ ಡಬಲ್ ಕ್ರೋಶೆ ವರ್ಕ್ ಮಾಡಬೇಕಾಗುತ್ತೆ. ಸೊ ಇಷ್ಟೇ ಡಿಸೈನು, ತುಂಬಾ ಈಸಿ ಇದೆ, ಹಾಗೆ ಬೇಗನೂ ಮುಗಿಯುತ್ತೆ ನಿಮಗೆ. ನಾರ್ಮಲ್ ನಾರ್ಮಲ್ ಕ್ರೋಶೆ ವರ್ಕ್ ಮಾಡಿ ನಾರ್ಮಲ್ ಆರ್ಚ್ ಮಾಡಿರ್ತೀರಲ್ವ. ಸೊ ಇದೊಂದು ಡಿಫ್ರೆಂಟಾಗಿದೆ, ನೀವು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಹಾಗೆ ನೀವು ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಹಾಗೆ ಶೇರ್ ಮಾಡಿ ಆದಷ್ಟು ವೀಡಿಯೋನ. ಓಕೆನಾ. ಯೂಸ್ಫುಲ್ ಆಗುತ್ತೆ, ಬೇರೆಯವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂದರೆ ಖಂಡಿತ ಶೇರ್ ಮಾಡಿ. ಇದರಲ್ಲಿ ಇಂಟ್ರೆಸ್ಟ್ ಇದೆ ಅಂತಂದರೆ ಅವ್ರಿಗೆ ನೀವು ಖಂಡಿತ ಶೇರ್ ಮಾಡ್ಬೋದು ಈ ವೀಡಿಯೋಸ್ನ. ಆಮೇಲೆ ಸುಮಾರು ವೀಡಿಯೋಸ್ನ ಅಂದರೆ ನನ್ನ ಇದರಲ್ಲಿ ಚಾನಲಲ್ಲಿ ಸುಮಾರು ಡಿಸೈನ್ಸ್ನ ಅಪ್ಲೋಡ್ ಮಾಡಿದ್ದೀನಿ. ಹೋಗಿ ಚೆಕ್ ಮಾಡಿ ನೀವು ಯಾವ ಥರ ಡಿಸೈನ್ಸ್ ನಿಮ್ಗೆ ಇಷ್ಟ ಆಗುತ್ತೋ ಆ ಡಿಸೈನ್ನ ನೀವು ಪ್ರಾಕ್ಟೀಸ್ ಮಾಡಿ. ಇನ್ ಕೇಸ್ ಏನಾದರೂ ಗೊತ್ತಿಲ್ಲ ಅಂದರೆ ಫಸ್ಟಿಂದ ಕಲಿತಾ ಇದ್ದೀರಿ ಅಂದರೆ ನೀವು ಕಲ್ತ್ಕೊಂಡು ಆರಾಮಾಗಿ ನೀವು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ನಿಮ್ಮ ಸೀರೆಗೆ ಮಾಡಿಕೊಂಡು ಸ್ಯಾಂಪಲ್ ಕ್ಲಾತಲ್ಲಿ ಫಸ್ಟು ಟ್ರೈ ಮಾಡಿ. ಓಕೆ. ಅದಾದಮೇಲೆ ನೀವು ಸೀರೆಗೆ ವರ್ಕ್ ಮಾಡಿ, ಹಾಗೆ ಚೆನ್ನಾಗಿ ಬಂದರೆ ನಿಮ್ಮ ಕಸ್ಟಮರ್ಸ್ಗೂ ತೊಗೊಬೋದು ನೀವು. ಓಕೆನಾ. ಸೊ ನೋಡಿ ಈ ರೀತಿ ಡಬಲ್ ಕ್ರೋಶೆನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ಇಷ್ಟೇ ಡಿಸೈನು, ತುಂಬ ಈಸಿ ಇದೆ, ಹಾಗೆ ಬೇಗನೂ ಮುಗಿಯುತ್ತೆ. ಓನ್ಲಿ 2 ಸ್ಟೆಪ್. ಓಕೆ. ಕ್ರೋಶೆ ಬಟರ್ಫ್ಲೈ ಕ್ರೋಶೆ ಡಿಸೈನ್ ಅಷ್ಟೇ, ತುಂಬ ಈಸಿಯಾಗಿದೆ ಅಲ್ವಾ. ಸೊ ಡೆಫಿನೆಟಾಗಿ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಫೈನಲ್ ಲುಕ್ ನೋಡೋಣ ಬನ್ನಿ ಹೇಗಿದೆ ಅಂತ. ಫೈನಲ್ ಲುಕ್ ಸೀರೆಗೆ ಕಾಯ್ತಾ ಇದ್ರಲ್ವಾ. ಸೊ ಸೀರೆಗೆ ಯಾವ ಥರ ಕಾಣಿಸುತ್ತೆ ಅಂತ ನೋಡೋಣ. ಸೊ ನೋಡಿ ಈ ರೀತಿಯೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಷ್ಟೇ ಆಯಿತು. ಮಧ್ಯದಲ್ಲಿ ನೋಡಿ ಕಾಣಿಸುತ್ತಲ್ವ, ಅಂದರೆ 2 ಬೀಡ್ಸ್ ಹಾಕಿರ್ತೀವಲ್ವ, ಅದು ವರ್ಕ್ ಮಾಡಾದ್ಮೇಲೆ ಸೊ ಕುಚ್ಚು ಕಟ್ಟಿದ್ರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ವಾವ್, ತುಂಬ ಚೆನ್ನಾಗಿದೆ ಅಲ್ವಾ. ಸೊ ಫೈನಲ್ ಲುಕ್ ಈ ಥರ ಇದೆ. ಐ ಹೋಪ್ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.